ಓಕೆ ವೆಲ್ಕಮ್. ಬೇಸಿಕಲಿ ಈ ಫಸ್ಟ್ ವಿಡಿಯೋದಲ್ಲಿ ನಾವು ಓವರ್ ಆಲ್ ಕೋರ್ಸ್ ಈ ಪ್ಲೇ ಲಿಸ್ಟ್ನಲ್ಲಿ ಯಾವ ಥರದ ವಿಡಿಯೋಸ್ ನಿಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಓವರ್ ಆಲ್ ಪಿಕ್ಚರ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಈ ಕೋರ್ಸನ್ನು ನಾವು ಡಿಸೈನ್ ಮಾಡಿರೋದು ಎದಕ್ಕಂದರೆ ಟು ಹೆಲ್ಪ್ ಅವರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಬೇಸಿಕಲಿ ಫೈನಲ್ ಇಯರ್ ಮತ್ತು ಪ್ರೀ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯಾರು ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಫೈನಲ್ ಇಯರ್ ಪ್ಲೇಸ್ಮೆಂಟ್ಗೆ ಅಥವಾ ಪ್ರೀ ಫೈನಲ್ ಇಯರ್ ಪ್ಲೇಸ್ಮೆಂಟ್ಸ್ಗೆ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಅವರಿಗೆ ಹೆಲ್ಪ್ ಆಗೋಕ್ಕೆ ಈ ಕೋರ್ಸನ್ನು ಪ್ರಿಪೇರ್ ಮಾಡಿರೋದು. ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ, ಕವರ್ಸ್ ಮೋಸ್ಟ್ ಆಫ್ ದ ಆಸ್ಪೆಕ್ಟ್ ವಿತ್ ಬೆಸ್ಟ್ ಆಫ್ ಮೈ ನಾಲೆಜ್. ನನಗೆ ಈ ಫೀಲ್ಡಲ್ಲಿ ಆಲ್ಮೋಸ್ಟ್ ಡೆಕೆಡ್ ಓಲ್ಡ್ ಏನಂತಂದರೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ಬೇಸ್ಡ್ ಆನ್ ವೇರಿಯಸ್ ಮಟೀರಿಯಲ್ಸ್ ಐ ಗ್ಯಾದರ್ಡ್ ಫ್ರಮ್ ವೇರಿಯಸ್ ಸೋರ್ಸಸ್, ಈ ಕೋರ್ಸನ್ನು ನಾನು ಕಂಡೆನ್ಸ್, ಪ್ರಿಸೈಸ್ ಮತ್ತು ಕನ್ನಡದಲ್ಲಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ಎಫರ್ಟನ್ನು ಹಾಕಿ ಇದನ್ನು ಡಿಸೈನ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಇದರಲ್ಲಿ ಏನು ಕವರ್ ಮಾಡ್ತೀವಿ, ಇದರ ಥೀಮ್ ಏನಿದೆ? ಓಕೆ, ಇದು ಟೆಕ್ನಿಕಲ್ ಇಂಟರ್ವ್ಯೂ ಪ್ರಿಪ್ರೇಷನ್. ಓಕೆ, ಇದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನಂತಂದರೆ ಆಪ್ಟಿಟ್ಯೂಡ್ ರಿಲೇಟೆಡ್ ಆರ್ ಯುವರ್ ಮ್ಯಾಥಮೆಟಿಕ್ ರಿಲೇಟೆಡ್ ಗ್ರೂಪ್ ಡಿಸ್ಕಷನ್ ಈ ಥರ ಥಿಂಗ್ಸನ್ನು ಕವರ್ ಮಾಡಲ್ಲ. ಪ್ಯೂರ್ಲಿ ಟೆಕ್ನಿಕಲ್ ಇಂಟರ್ವ್ಯೂ ಪ್ರಿಪ್ರೇಷನ್ ಗೈಡ್ ಅನ್ಬೋದು ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಬಟ್ ಫಾರ್ ಎನಿ ಒನ್ ಹೂ ಇಸ್ ಪ್ರಿಪೇರಿಂಗ್. ಓಕೆ, ಬಟ್ ಬೇಸಿಕಲಿ ನಾನು ಯಾಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಹೇಳಿರೋದಂದರೆ ಎಸೆನ್ಷಿಯಲಿ ಇಟ್ ಈಸ್ ಫಾರ್ ಪೀಪಲ್ ವಿತ್ ಲೆಸ್ ದೆನ್ ಸೇ 2 years ಆಫ್ ಎಕ್ಸ್ಪೀರಿಯನ್ಸ್. ಆ ಥರದ ಕೋರ್ ಕಾನ್ಸೆಪ್ಟ್ಸನ್ನು ಆ ಲೆವೆಲ್ ಆಫ್ ಎಕ್ಸ್ಪ್ಲನೇಷನ್ಗೆ ನಾವು less than 2 years. So 2+ years probably need slightly modified course. ಅವರು ರೆಫರ್ ಮಾಡ್ಬೋದು. ಇಫ್ ಯು ಆರ್ ಕಂಪ್ಲೀಟ್ಲಿ ನ್ಯೂ ಟು ಜಾವಾ ಯು ಕ್ಯಾನ್ ಸ್ಟಿಲ್ ರೆಫರ್, ಬಟ್ ದಿಸ್ ಇಸ್ ಪ್ರೈಮರ್ಲಿ ಟಾರ್ಗೆಟ್ ಆಡಿಯನ್ಸ್ ಯಾರಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಅವರಿಗೆ ಹೆಲ್ಪ್ ಆಗಲಿಕ್ಕೆ ನಾವು ಇದನ್ನು ಡಿಸೈನ್ ಮಾಡಿರೋದು. ಓಕೆ, ಪ್ಲಸ್ ಇದು ಕಂಪ್ಲೀಟ್ಲಿ ಎಷ್ಟು ಪಾಸಿಬಲ್ ಇದೆ ಅಷ್ಟು ಸಾಧ್ಯ ನಾವು ಕನ್ನಡದಲ್ಲೇ ಇದನ್ನು ರೆಕಾರ್ಡ್ ಮಾಡ್ತೀನಿ. ಬಟ್ ಅಗೇನ್ ಕೆಲವೊಂದು ಎಕ್ಸ್ಪ್ಲನೇಷನ್ಸು ಮತ್ತು ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ಸು ಆಬ್ವಿಯಸ್ಲಿ ಇಂಗ್ಲೀಷ್ನಲ್ಲೇ ಮಾಡಬೇಕಾಗತ್ತೆ. ಬಟ್ ಕನ್ನಡದ ಆಡಿಯನ್ಸನ್ನು ಮತ್ತು ಕನ್ನಡದ ಸ್ಟೂಡೆಂಟ್ಸನ್ನು ಟಾರ್ಗೆಟ್ ಮಾಡಿಬಿಟ್ಟು ಈ ಕೋರ್ಸನ್ನು ಡಿಸೈನ್ ಮಾಡಿದ್ದಿದೆ. ಓಕೆ, ಆ್ಯಂಡ್ ಈ ಕಂಪ್ಲೀಟ್ಲಿ ಹ್ಯಾಂಡ್ಸ್ ಆನ್ ಕೋರ್ಸ್. ನಾನು ಯಾಕೆ ಹ್ಯಾಂಡ್ಸ್ ಆನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಎವ್ರಿ ಪ್ರೋಗ್ರಾಮ್ ನಾವು ಒಮ್ಮೆ ಸೀರಿಯಸ್ ಲೆವೆಲ್ ಸ್ಟಾರ್ಟ್ ಆದಮೇಲೆ ಎವ್ರಿ ಪ್ರೋಗ್ರಾಮ್ ನಾವು ಇದನ್ನು ಡಿಸ್ಕಸ್ ಮಾಡೋದು ವಿ ವಿಲ್ ಪಿಕ್ ಇಟ್ ಅಪ್ ಫ್ರಮ್ ಗುಡ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಲೀಡ್ ಕೋಡ್, ಹ್ಯಾಕರ್ ರ್ಯಾಂಕ್, ಆ ಥರದ ಪ್ರೋಗ್ರಾಮ್ಸನ್ನು ತೊಗೊಂಡ್ಬಿಟ್ಟು ಅದೇ ಪ್ರೋಗ್ರಾಮನ್ನು ವರ್ಕ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಅಂದರೆ ನಿಮಗೆ 2 advantages. ಒನ್ ಥಿಂಗು, ರಿಯಲ್ ವರ್ಲ್ಡ್ನಲ್ಲಿ ರಿಯಲ್ ಟೆಕ್ನಿಕಲ್ ಇಂಟರ್ವ್ಯೂನಲ್ಲಿ ಯಾವ ಥರದ ಕ್ವಶನ್ಸ್ ಕೇಳ್ಬೋದು, ಅದಕ್ಕೆ ಮೈಂಡ್ ಸೆಟ್ ಪ್ರಿಪೇರ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ನೀವು ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡಿ ಆ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಮ್ಮ ಪ್ರೊಫೈಲ್, ನಿಮ್ಮ ರ್ಯಾಂಕ್ ಆಗಲಿ ಅಥವಾ ನಿಮ್ಮದು ಅಚೀವ್ಮೆಂಟ್ಸ್ ಆಗಲಿ ಕ್ಲೇಮ್ ಮಾಡ್ಬೋದು, ವಿಚ್ ಅಟ್ರಾಕ್ಟ್ಸ್ ಇಂಟರ್ವ್ಯೂವರ್. ಓಕೆ, ಅಂದರೆ ವಿ ವಿಲ್ ಸ್ಟಾರ್ಟ್ ಯೂಸಿಂಗ್ ದೋಸ್ ಪ್ಲ್ಯಾಟ್ಫಾರ್ಮ್ಸ್ ಈವನ್ ಇನ್ ದ ಕೋರ್ಸ್. ಓವರ್ ಆಲ್ ಥೀಮ್ ಏನಿದೆ, ಫಸ್ಟ್ ಬಿಫೋರ್ ಗೋಯಿಂಗ್ ಟು ಥೀಮ್ ಆರ್ ಕಂಟೆಂಟ್, ಓಕೆ, ಈ ಕೋರ್ಸಲ್ಲಿ ಅದರ್ ಆಸ್ಪೆಕ್ಟ್ಸ್ ಆಫ್ ಟೆಕ್ನಿಕಲ್ ಇಂಟರ್ವ್ಯೂ ಲೈಕ್ ಆಪರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ಸ್ ಇರ್ಬೋದು, DBMS ಇರ್ಬೋದು, ನಿಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ ರಿಲೇಟೆಡ್ ಡಿಸ್ಕಷನ್ಸ್ ಇರ್ಬೋದು, ಅಥವಾ ರೆಸ್ಯೂಮ್ ರಿಲೇಟೆಡ್ ಹೆಲ್ಪ್ ಇರ್ಬೋದು, ಇದನ್ನು ಕವರ್ ಮಾಡಲ್ಲ. ಓಕೆ, ಅಷ್ಟು ಟೈಮ್ ಇಲ್ಲ. ಇದು ಕೋರ್ಸನ್ನು ಪ್ರಾಪರ್ ಆಗಿ ಓನ್ಲಿ ಟೆಕ್ನಿಕಲ್ ಇಂಟರ್ವ್ಯೂಗೆ ಸಪೋರ್ಟ್ ಮಟೀರಿಯಲ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸಾಧ್ಯ ಆಯಿತು ಅಂತಂದರೆ ಆ ಪರ್ಟಿಕ್ಯುಲರ್ ಟಾಪಿಕ್ಸ್ಗೆ ಲೈಕ್ OS ಕಾನ್ಸೆಪ್ಟ್ಸ್ಗೆ ಸಪ್ರೇಟಾಗಿ ಒಂದು ಪ್ಲೇ ಲಿಸ್ಟ್ ಮಾಡೋಣ, ಸಪ್ರೇಟಾಗಿ ಕೋರ್ಸ್ ಮಾಡೋಣ. ಬಟ್ ಫಾರ್ ನಾವು ಈ ಕೋರ್ಸು ಅದನ್ನು ಕವರ್ ಮಾಡಲ್ಲ. ಓಕೆ, ಏನು ಕವರ್ ಮಾಡ್ತೀವಿ, ಇದರಲ್ಲಿ ಥೀಮ್ ಏನಿದೆ ಅಂತಂದರೆ ವಿ ವಿಲ್ ಸ್ಟಾರ್ಟ್ ವಿತ್ ಜಾವಾ ಲ್ಯಾಂಗ್ವೇಜ್. ಓಕೆ, ಜಾವಾ ಲ್ಯಾಂಗ್ವೇಜ್ ಆಸ್ ದ ಫಂಡಮೆಂಟಲ್ ಲ್ಯಾಂಗ್ವೇಜ್ ನಾವು ಈ ಕೋರ್ಸಲ್ಲಿ ಯೂಸ್ ಮಾಡ್ತಾ ಇರೋದು. ಇಟ್ ಇಸ್ ಜಸ್ಟ್ ದ ಚಾಯ್ಸ್ ಬಿಕಾಸ್ ನೀವು ಮೋಸ್ಟ್ ಪ್ರಾಬಬ್ಲಿ ಜಾವಾ ಲ್ಯಾಂಗ್ವೇಜನ್ನು ಕಾಲೇಜ್ನಲ್ಲಿ ಕಲ್ತಿರ್ತೀರ ಆ್ಯಸ್ ಎ ಸಬ್ಜೆಕ್ಟ್. ಸೊ ಅದಕ್ಕೆ ದಿಸ್ ಕುಡ್ ಬಿ ಒನ್ ಆಫ್ ದ ಲ್ಯಾಂಗ್ವೇಜ್. ಬಟ್ ದಟ್ ಸೈಡ್ ನೀವು ಪೈಥಾನ್ ಪ್ರಿಫರ್ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್, ಅಥವಾ C++ ಪ್ರಿಫರ್ ಮಾಡ್ತಾ ಇದ್ರೆ, ಸ್ಟಿಲ್ ಯಾವುದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದನ್ನು ನಿಮ್ಮ ಲ್ಯಾಂಗ್ವೇಜಲ್ಲಿ ನೀವು ಅಡಾಪ್ಟ್ ಮಾಡಬಹುದು. ಓಕೆ, ಆದರೆ
ಈ ಕಂಪ್ಲೀಟ್ ಕೋರ್ಸನ್ನು ನಾನು ಜಾವಾ ಲ್ಯಾಂಗ್ವೇಜ್ನಲ್ಲಿಯೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಎಲ್ಲ ಪ್ರೋಗ್ರಾಮ್ಗಳನ್ನು ಜಾವಾ ಲ್ಯಾಂಗ್ವೇಜ್ನಲ್ಲಿಯೇ ನಾವೇನಂತಂದರೆ ಸಾಲ್ವ್ ಮಾಡ್ತೀವಿ. ಓಕೆ, ಇದು ಅರೌಂಡ್ 10 ವೀಕ್ಸ್ ತಗೊಳುತ್ತೆ ಜಾವಾ ಲ್ಯಾಂಗ್ವೇಜ್. ಅದನ್ನ ಏನು ಕಂಟೆಂಟ್ ಇದೆ ಆ 10 ವೀಕ್ಸಲ್ಲಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ಈ 10 ವೀಕ್ಸಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಇನ್ ಜಾವಾ, ಲೈಕ್ ನಿಮಗೆ ಫಸ್ಟ್ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ಕೂಡ ಬರೆಯೋಕ್ಕೆ ಬರಲ್ಲ ಅನ್ನೋ ಸ್ಟೇಟಿಂದ ಹಿಡಿದು, ಓಕೆ, ವೆರಿ ಗುಡ್ ಪ್ರೊಫಿಷಿಯನ್ಸಿವರೆಗೆ, ಅಂದರೆ ಅಪ್ ಟು ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮ್ ಬರೆಯೋವರೆಗೆ, ನೆಟ್ವರ್ಕ್ ಬೇಸ್ಡ್ ಪ್ರೋಗ್ರಾಮ್ಸನ್ನು ಬರೆಯೋವರೆಗೆ ಆ ಲೆವೆಲ್ಲಿಗೆ ನಾವು ಕವರ್ ಮಾಡ್ತೀವಿ. ಓಕೆ, ಸೊ 10 ವೀಕ್ಸ್ ಇಸ್ ವೆರಿ ಅಗ್ರೆಸಿವ್. 10 ವೀಕ್ಸ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎವ್ರಿ ಡೇ 1 ಅವರಿಶ್ ಟೈಪ್ ಆಫ್ ವಿಡಿಯೋ ನಾನು ರೆಕಾರ್ಡ್ ಮಾಡ್ತೇನೆ ಟಾಪಿಕ್ಸ್ ಮೇಲೆ, ಆ್ಯಂಡ್ ದೆನ್ another 2 or 3 hours practice that you have to do. Okay, overall assuming ನೀವು ಏನಪ್ಪಾ ಅಂತಂದ್ರೆ 2 to 3 hours per day ಎಫರ್ಟ್ ಹಾಕಕ್ಕೆ ರೆಡಿ ಇದ್ರೆ ಇದು 10 ವೀಕ್ಸ್ ಅಲ್ಲಿ ಮುಗಿಯುತ್ತೆ. ಓಕೆ, ಇಲ್ಲದೆ ಇದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಓಕೆ, ಸೊ ಅಂದಾಜು 10 ವೀಕ್ಸು ಸಫಿಷಿಯಂಟ್ ಅಂತ ಅನ್ಕೊಳ್ತಾ ಇದ್ದೀನಿ. ಇಟ್ ಮೇ ಸ್ಲೈಟ್ಲಿ ವೇರಿ ಪ್ಲಸ್ ಆರ್ ಮೈನಸ್ 1 or 2 ವೀಕ್. ಅದು ನೋಡೋಣ ಹೇಗೆ ನಾವು ಪ್ರೋಗ್ರೆಸ್ ಮಾಡ್ತೀವಿ, ಆ ಥರ ವರ್ಕೌಟ್ ಮಾಡೋಣ. ಓಕೆ, ನೆಕ್ಸ್ಟ್ ಬೇಸಿಕ್ಸ್ ಆಫ್ DSA, ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗಾರಿಥಮ್ಸು, 5 to 6 ವೀಕ್ಸ್. ಇದು ಕೇವಲ ಬೇಸಿಕ್ಸ್ಗೆ. ಓಕೆ, ನಾನು ಇದನ್ನು ಯಾಕೆ ಸಪ್ರೇಟ್ ಮಾಡಿದ್ದೀನಿ ಅಂತಂದರೆ, ಕೆಲವೊಬ್ರು ಜಸ್ಟ್ ಜಾವಾ ಪ್ಲಸ್ ಬೇಸಿಕ್ಸ್ ಆಫ್ DSA ಕಲಿತು ಯು ಕ್ಯಾನ್ ಸ್ಟಾರ್ಟ್ ಅಪಿಯರಿಂಗ್ ಇಂಟರ್ವ್ಯೂ. ಓಕೆ, ಬೇಸಿಕ್ ಸರ್ವಿಸ್ ಬೇಸ್ಡ್ ಕಂಪನೀಸ್ಗೆ ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಓಕೆ, ಬಟ್ ನೀವೇನಾದರೂ ಸ್ವಲ್ಪ ಒಳ್ಳೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗೆ ನೀವು ಏಮ್ ಮಾಡ್ತಾ ಇದ್ದರೆ, ದೆನ್ this is not sufficient. Then you have to deep dive in the data structures and algorithm. Deep dive means really deep dive. Okay, ಅದನ್ನ ಅಡ್ವಾನ್ಸ್ DSA ಅಲ್ಲಿ ಅಂದ್ರೆ ಸಪರೇಟ್ ಆಗಿ ಕವರ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಪ್ರಾಬಬ್ಲಿ ಗೋಯಿಂಗ್ ಟು ಟೇಕ್ ಮೋರ್ ದನ್ 10 ವೀಕ್ಸ್. ಅದರದ ಕಂಟೆಂಟ್ ಏನಿದೆ we will work out again in the next video or next to next video. But basically Java language ಆದ್ಮೇಲೆ 5-6 weeks of DSA, if you want ನೀವು ಸ್ಟಾಪ್ ಮಾಡ್ಬೋದು ಅಲ್ಲಿಗೆ. ಇಲ್ಲದೆ ಇದ್ದರೆ ಅಡ್ವಾನ್ಸ್ DSA ಕಂಟಿನ್ಯೂ ಮಾಡಿಬಿಟ್ಟು ಅನದರ್ 10 to 12 ವೀಕ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ದಟ್ ಯು ಹ್ಯಾವ್ ಟು ಡೂ. ಓಕೆ, ಅದಾದಮೇಲೆ ಸಿಸ್ಟಮ್ ಡಿಸೈನ್. ನಾರ್ಮಲಿ ಫ್ರೆಷರ್ಸ್ಗೆ ಇದ್ರದ್ದು ಅಷ್ಟು ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ, ಬಟ್ ನಾವು ಸರ್ಫೇಸ್ ಲೆವೆಲಲ್ಲಿ ಕೆಲವೊಂದು ಸಿಸ್ಟಮ್ ಡಿಸೈನ್ ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡೋಣ. ಇದು ಎಸೆನ್ಷಿಯಲ್ಲು, ಯಾಕಂತಂದರೆ ದಿಸ್ ವಿಲ್ ಗಿವ್ ಯು ಎನ್ ಎಡ್ಜ್, ಓಕೆ, ಓವರ್ ಎನಿ ಅದರ್ ಕಾಮನ್ ಸ್ಟೂಡೆಂಟ್. ಈ ಸಿಸ್ಟಮ್ ಡಿಸೈನ್ ಕುಡ್ ಬಿ ಅರೌಂಡ್ 1 month, ಬಟ್ ಇದರಲ್ಲಿ ಅಗೇನ್ ಡೀಪ್ ಹೋಗಲ್ಲ. ಬೇಸಿಕ್ ಕಾನ್ಸೆಪ್ಟ್ಸನ್ನು, ಆಲ್ ದ ಟರ್ಮಿನಾಲಜೀಸ್ ಏನು ಯೂಸ್ ಮಾಡ್ತಾರೆ ಸಿಸ್ಟಮ್ ಡಿಸೈನಲ್ಲಿ, ಫಾರ್ ಎಕ್ಸಾಂಪಲ್ ಕ್ಯಾಶಿಂಗ್ ಇರ್ಬೋದು, ಲೋಡ್ ಬ್ಯಾಲೆನ್ಸಿಂಗ್ ಇರ್ಬೋದು, ಓಕೆ, ಈ ಥರದ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಇರ್ಬೋದು, ಈ ಥರದ ಥಿಂಗ್ಸನ್ನು ಅಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಅದಾದಮೇಲೆ ಸರ್ಟನ್ ಲೋ ಲೆವೆಲ್ ಡಿಸೈನ್, ಈವನ್ ಕಂಪನಿಯಲ್ಲಿ ಆ್ಯಕ್ಚುಲಿ ಲೋ ಲೆವೆಲ್ ಡಿಸೈನ್ ಆರ್ಟಿಫ್ಯಾಕ್ಟ್ಸ್ ಯಾವ ಥರ ಕ್ರಿಯೇಟ್ ಮಾಡ್ತಾರೆ, ಕ್ಲಾಸ್ ಡಯಾಗ್ರಾಮ್ಸ್ ಅಂದ್ರೇನು, ಓಕೆ, ಸೀಕ್ವೆನ್ಸ್ ಡಯಾಗ್ರಾಮ್ಸ್ ಅಂದ್ರೇನು, ಈ ಥರ ಥಿಂಗ್ಸನ್ನು ವಿತ್ ಯೂಸ್ ಕೇಸಸ್ ತೊಗೊಂಡ್ಬಿಟ್ಟು, ಓಕೆ, ಈ ಬೋತ್ ಸಿಸ್ಟಮ್ ಡಿಸೈನ್ ಮತ್ತು ಲೋ ಲೆವೆಲ್ ಡಿಸೈನಲ್ಲಿ ಸಮ್ ಯೂಸ್ ಕೇಸಸ್ ಎಕ್ಸಾಂಪಲ್ಸ್ ತೊಗೊಂಡ್ಬಿಟ್ಟು ಡಿಸ್ಕಸ್ ಮಾಡೋಣ. ಸೊ ಅಗೇನ್ ಸಿಸ್ಟಮ್ ಡಿಸೈನ್ ಮೇ ಟೇಕ್ ಅಪ್ರಾಕ್ಸಿಮೇಟ್ಲಿ 1 month. Low level design may take another 1 month here and there, but again this is a bonus after the advanced DSA. Yeah, interview questions, ಇದನ್ನ ನಾವು ಸಪ್ರೇಟ್ ಆಗಿ ಮಾಡಲ್ಲ. ಎವ್ರಿ ಟಾಪಿಕ್ ಎಲ್ಲೆಲ್ಲಿ ನಾವು ಟಾಪಿಕ್ ಟಚ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಜಾವಾದಲ್ಲಿ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ಕಲೆಕ್ಷನ್ ಫ್ರೇಮ್ವರ್ಕ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ವಿ ವಿಲ್ ಟ್ರೈ ಟು ಡಿಸ್ಕಸ್ most of the interview questions there itself. Okay, that is very important thing. ನೀವು ಅಲ್ಲಿ ಕಾನ್ಸೆಪ್ಟ್ಸ್ ಕಲಿತೀರಾ, ಕಾನ್ಸೆಪ್ಟ್ಸನ್ನು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಕಲಿತೀರಾ, ದೆನ್ ಇಂಟರ್ವ್ಯೂನಲ್ಲಿ ಯಾವ ಥರ ಕ್ವಶನ್ಸ್ ಕೇಳಬಹುದು ಮತ್ತು ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು, ವಾಟ್ ಈಸ್ ರಾಂಗ್ ಆನ್ಸರ್, ವಾಟ್ ಈಸ್ ರೈಟ್ ಆನ್ಸರ್. ಸೊ ಈ ಥರ ಥಿಂಗ್ಸನ್ನು ನಾವು ಇಂಟರ್ವ್ಯೂ ಕ್ವಶನ್ಸ್ ಮೂಲಕ ಕವರ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಥ್ರೂ ಔಟ್ ನಿಮಗೆ ಫ್ರಮ್ ಡೇ 1 to ಎಂಡ್ ಆಫ್ ದ ಕೋರ್ಸ್. ಓಕೆ, ಅಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತದೆ. ಓಕೆ, ಆನ್ ಟಾಪ್ ಆಫ್ ದಟ್
lot of practice, every program, lot of questions practice, yeah. And more importantly, most of these programs just memorize ಮಾಡೋದಲ್ಲ. ಸೊ ಅಪ್ರೋಚ್ ನಾವು ಯೂಸ್ ಮಾಡ್ತಾ ಇರೋದು ಏನಂದ್ರೆ, ಯು ಶುಡ್ ನಾಟ್ ಮೆಮೊರೈಸ್ ದ ಪ್ರೋಗ್ರಾಮ್ಸ್, ಯಾ. ರಾದರ್ ಅಪ್ರೋಚ್ ಏನಿರಬೇಕು ಅಂದ್ರೆ, ಓಕೆ ಒಂದು ಪ್ರೋಗ್ರಾಮ್ ಇದೆ, ಫಾರ್ ಎಕ್ಸಾಂಪಲ್ ಒಂದು ಅರೇ ಬೇಸ್ಡ್ ಪ್ರೋಗ್ರಾಮ್ ಇದೆ, ರಿವರ್ಸಲ್ ಆಫ್ ಅನ್ ಅರೇ ಫಾರ್ ಎಕ್ಸಾಂಪಲ್, ಓಕೆ. ಅಂದ ತಕ್ಷಣ ನಿಮಗೆ ಆ ಪ್ರೋಗ್ರಾಮ್ ಅನ್ನ ಯಾವ ತರ ಅಪ್ರೋಚ್ ಮಾಡಬೇಕು, ಓಕೆ. ಅರೇ ಇದೆ, ಅರೇನ ನಾನು ಯಾವ ತರ ಡಿಫೈನ್ ಮಾಡಬೇಕು, ಅರೇ ಎಲಿಮೆಂಟ್ಸ್ ನಾನು ಯಾವ ತರ ರೀಡ್ ಮಾಡ್ಕೊಳ್ಬಹುದು, ಓಕೆ. ಅದಾದ್ಮೇಲೆ ರಿವರ್ಸ್ ಮಾಡಕ್ಕೆ ಏನ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಬಹುದು, ಫಾರ್ ಎಕ್ಸಾಂಪಲ್ ಒಂದು ಬ್ರೂಟ್ ಫೋರ್ಸ್ ಅಪ್ರೋಚ್ ಇಂದ ಯಾವ ತರ ಮಾಡಬಹುದು, ಸೊಲ್ಯೂಷನ್ ಕೊಡಕ್ಕೆ, ಓಕೆ. ದೆನ್ ಅದನ್ನ ಯಾವ ತರ ನಾನು ಫೈನ್ ಟ್ಯೂನ್ ಮಾಡಿಬಿಟ್ಟು I can go with a better performing algorithm. How will be my time complexity, how to improve space complexity, ಈ ತರ. So basically this is not just about program ಅನ್ನ ಟೈಪ್ ಮಾಡಿ ಇದನ್ನ ಮೆಮೊರೈಸ್ ಮಾಡ್ರಿ ಅಂತ ಆ ತರ ಅಲ್ಲ, ಕಂಪ್ಲೀಟ್ ಅಪ್ರೋಚ್, ಓಕೆ. ನೀವು ಟೆಕ್ನಿಕಲ್ ಇಂಟರ್ವ್ಯೂ ನಲ್ಲಿ ಯಾವ ಥರದ ಅಪ್ರೋಚ್ ಅನ್ನ ಅಡಾಪ್ಟ್ ಮಾಡಬೇಕು, ವೆರಿ ಸಿಮಿಲರ್ ಅಪ್ರೋಚ್ ಅನ್ನ ನಾವು ಪ್ರೋಗ್ರಾಮ್ ಅಲ್ಲಿ, ಸೊ ಡೆಮೋ ಪ್ರೋಗ್ರಾಮ್ಸ್ ಅಂತಲ್ಲ, ಯಾವ ಸೀರಿಯಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಆವಾಗ ಈ ತರ ಅಪ್ರೋಚ್ ಅನ್ನ ಅಡಾಪ್ಟ್ ಮಾಡೋಣ. ಸೊ ದಟ್ ನಿಮಗೆ ಆ ಇಂಟರ್ವ್ಯೂವರ್ಗೆ ಒಂದು ಫೀಲಿಂಗ್ ಬರುತ್ತೆ, ದಟ್ ದಿಸ್ ಪರ್ಸನ್ ನೋಸ್ ದ ಫಂಡಮೆಂಟಲ್ಸ್, he knows how to think at solving the problems, okay. He knows what is performance of algorithm, he knows basically what is time complexity, what is space complexity, ಮತ್ತೆ ನಿಮ್ದು ಬರ್ದಿರೋ ಪ್ರೋಗ್ರಾಮ್ ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡಕ್ ಆಗುತ್ತಾ ನಿಮಗೆ, ದೆನ್ ಕ್ಯಾನ್ ಯು ಸಜೆಸ್ಟ್ ಸಮ್ ಇಂಪ್ರೂವ್ಮೆಂಟ್ಸ್. ಈ ತರದ ಅಪ್ರೋಚ್ ಅನ್ನ ನಾವು ಪ್ರೋಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ, ಓಕೆ. ಸೊ ದಟ್ಸ್ ವೈ ಇಟ್ ಈಸ್ very good course compared to any other standard Java programs or Java language course, okay. Only difference is purely keeping in mind it is your technical preparation ಗೆ help ಆಗಬೇಕು, okay. And very important thing on top of all these things is patterns, okay. Program solving patterns, various patterns ಅನ್ನ ಡಿಸ್ಕಸ್ ಮಾಡ್ತೀವಿ. ಸೊ ದಟ್ ಫಾರ್ ಎಕ್ಸಾಂಪಲ್ ನಿಮಗೆ ಅರೇ ಬೇಸ್ಡ್ ಕ್ವಶನ್ ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಓಕೆ ಮೈ ಪ್ಯಾಟರ್ನ್ 1 2 3 ಹೆಲ್ಪ್ ಆಗ್ಬಹುದು, ಓಕೆ. ಅಥವಾ ಫಾರ್ ಎಕ್ಸಾಂಪಲ್ ಸಮ್ ಡೈನಮಿಕ್ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಆರ್ ಡೈನಮಿಕ್ ಪ್ರೋಗ್ರಾಮಿಂಗ್ ಬೇಸ್ಡ್ ಕ್ವಶನ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಈ ತರದ ಪ್ಯಾಟರ್ನ್ ನ ಯೂಸ್ ಮಾಡಬಹುದು, ಓಕೆ. ಕ್ಯಾನ್ ಐ ಯೂಸ್ ಫಾರ್ ಎಕ್ಸಾಂಪಲ್ 2 ಪಾಯಿಂಟರ್ ಪ್ಯಾಟರ್ನ್ಸ್, ಓಕೆ, ಆರ್ ಕ್ಯಾನ್ ಐ ಯೂಸ್ ಫಾಸ್ಟ್ ಅಂಡ್ ಸ್ಲೋ ಪಾಯಿಂಟರ್ಸ್. ಸೊ ಈ ತರದ ಥಿಂಕಿಂಗ್ ಮೈಂಡ್ ಸೆಟ್ ಏನಿದೆಯಲ್ಲ ಅದನ್ನ ನಾವು ಏನಂತಂದ್ರೆ ಈ ಕೋರ್ಸ್ ಅಲ್ಲಿ ಓವರ್ ಆಲ್ ಎಂಡ್ ಟು ಎಂಡ್ ಡಿಸ್ಕಸ್ ಮಾಡ್ತೀವಿ, ಓಕೆ. ಸೊ ದಟ್ ಈಸ್ ವೈ ಐ ಥಿಂಕ್ ಪರ್ಸನಲಿ ದಿಸ್ ಈಸ್ ವೇ ಡಿಫ್ರೆಂಟ್ ದೆನ್ ಎನಿ ಅದರ್ ಕೋರ್ಸ್, ಓಕೆ. ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಸಿಕಲಿ ಜಾವಾ ಲ್ಯಾಂಗ್ವೇಜ್ ಅಲ್ಲಿ ಯಾವ ತರದ ಕಂಟೆಂಟ್ ಅನ್ನ ನಾವು ಏನಂತಂದ್ರೆ ಕವರ್ ಮಾಡ್ತೀವಿ ಅನ್ನೋದನ್ನ ನೋಡೋಣ.